ಅಯ್ಯೋ ಯಪ್ಪೋ ನಿಧಾನ ಕಂಡ್ರಪ್ಪ ಅಂತವನೇ ರೋಡ್ ಕಿಂಗು. ಸೊ ಕಿಕ್ ಮಾಡೋಣ ಈಗ. ಸ್ವಲ್ಪ ಪಿನ್ ಹೊಡೆದು ಸ್ಟಾರ್ಟ್ ಆಯ್ತಲ್ಲ, ಪ್ಲಗ್ನ ಕ್ಲೀನ್ ಮಾಡ್ಬಿಡುವ ತೆಗೆದು ಅನ್ಸುತ್ತೆ. ಪ್ಲಗ್ನ ತೆಗಿಯೋಕ್ಕೆ ಇದೊಂದು ಇರಲೇಬೇಕು. ನಾನು ಹಿಡ್ಕೊಬಿಟ್ಟಿದ್ದೀನಿ. ಇವನು ಅಮಾಸೆ, ಇವನು ಕಿಂಗು, ಅವನು ಚೆರಿ. ಸೊ ಬಲ್ದಾಗಲ್ಲ ಕಿಕ್ ತಗೊಂಡು ಹಿಂಗೆ ಪಂಪ್ ಹೊಡೆದಂಗೆ ಹೊಡೆದು 4-5 ಯಾವನಿಗೆ ಬೇಕು ಈ ಪರಿಸ್ಥಿತಿ. ದಶಕಗಳ ನಂತರ 2 ಸ್ಟ್ರೋಕ್ಗಳಿಗೆ ವಾರ್ಮಪ್ ಏನು ಬೇಕಾಗಿಲ್ಲ. 4 ಸ್ಟ್ರೋಕ್ಗಳ ಥರ ಇವು ಸ್ಟಾರ್ಟ್ ಆದರೆ ಸಾಕು, ಹೋಯ್ತಾ ಇರ್ಬೋದು. ನಮ್ಮ ರೋಡ್ ಕಿಂಗೆಲ್ಲ ಒಂಥರ ಕಲ್ಲಿದ್ದಂಗೆ, ಹತ್ಕೊಳತಂಗೆ ಕಷ್ಟ. ಹತ್ಕೊಬಿಟ್ರೆ ಯಾರು ಮಾತು ಕೇಳಲ್ಲ. ಹುಡುಗರೆಲ್ಲ ಕ್ಯೂರಿಯಾಸಿಟಿಯಿಂದ ಕುಂತ್ಕೊಂಡು ನೋಡ್ತಾವ್ರೆ. ಕರ್ನಾಟಕದಲ್ಲಿ ಸ್ವಲ್ಪ ಡೆಂಗ್ಯೂ ಜಾಸ್ತಿ ಆಯ್ತಂತೆ. ಹೋಗಿ ಒಂದು ರೌಂಡ್ ಹುಡ್ಕೊಬಂದ್ಬಿಡೋಣ, ಸೊಳ್ಳೆಗಳೆಲ್ಲ ಸತ್ತೋಗ್ಬಿಡ್ತವೆ. ಇನ್ನೊಂದ್ಸತಿ ಸ್ಟಾರ್ಟ್ ಮಾಡುವ. ಈಗ ಈಸಿಯಾಗಿ ಆಗ್ತಾನೆ. ಒಂದು ಸತಿ ಆಗತಂಗ ಅಷ್ಟೇ ನಮ್ಮ ರೋಡ್ ಕಿಂಗ್ ಮಗ. ಈಗ ಈಸಿ ಹಿಂಗೆ ತಗೊಬಿಟ್ಟಿದೆ. ಹಿಂಗಂದ್ರೆ ಮುಗ್ದಾಯ್ತು. ಅದೇನೋ ಐಡಿ ಗಿಡಿ ಅಂತಿದ್ದಲ್ಲೇನು, ಯಾವುದರಲ್ಲಿ ಯಾವುದರಲ್ಲಿ ನಾನ್ ಪಾಪ್ಯುಲರ್ ಸೂಪರ್ ಆಗಿದೆ. ಹಾಂ ನೀವೇ ಪಾಪ್ಯುಲರ್. ರೋಡ್ ಕಿಂಗು ನಿನ್ನ ಸೌಂಡ್ಗೆ ಕೊಡ್ಬೇಕು ಕಣ ಕೋಟಿ. 1 ಗಂಟೆಯಿಂದ ಕಷ್ಟಪಟ್ಟಿದ್ಕು ಈಗ ಫೀಲಿಂಗ್ ಇದೆಯಲ್ಲ ಗಾಡಿ ಹೊಡಿಬೇಕಾದ್ರೆ. ಪ್ರೈಸ್ಲೆಸ್ ಗುರು, ಪ್ರೈಸ್ಲೆಸ್. ಶೋರೂಮ್ ಗಾಡಿ ಹೆಂಗ್ ಗುರು, ಅವನ ಅಜ್ಜಿ ಎಂಥವನಾರ ತತ್ತಾನೆ. ಮೇಂಟ ಮಾಡೋದು ಹೆಂಗೆ ಕಷ್ಟನಾ? ಈಗಲೂ ಬೇಕಾದ್ರೆ ಶೋರೂಮ್ ಗಾಡಿ ಇಳಿಸ್ಬಿಟ್ಟು ತಂದ್ಬಿಡ್ಬೋದು. ಬಟ್ ಇಂಥ ಗಾಡಿಗಳನ್ನ ತೊಗೊಂಡು ಟೈಮ್ ಕೊಡ್ಕೊಂಡು ಅವಕ್ಕೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಹುಡಿಕೊಂಡು ಮೆಕ್ಯಾನಿಕ್ಗೆ ಟೈಮ್ ಕೊಟ್ಬಿಟ್ಟು ಅವ್ರ ಕೈ ಕಾಲು ಹಿಡಿದು ರೆಡಿ ಮಾಡಿಸ್ಕೊಂಡು ಓಡಿಸ್ತೀವಲ್ಲ, ಆಗಿರೋ ಮಜಾ ಹೊಸ ಗಾಡಿ ತಗೊಂಡು ಚೈನ್ ಸ್ಪ್ರೇ ಹೊಡ್ಕೊಂಡು ಯೂಸ್ ಮಾಡೋದ್ರಲ್ಲಿ ಇಲ್ಲ ಗುರು. ಅದು ಅಲ್ಲದೆ ರೋಡ್ ಕೊಡ್ತಾರಲ್ಲ ರಿಯಾಕ್ಷನು, ಅದು ಇನ್ನೂ ಪ್ರೈಸ್ಲೆಸ್ ಗುರು. ಐ ಲವ್ ಯು ರೋಡ್ ಕಿಂಗ್. ಸೌಂಡ್ ಕೇಳ್ತಾ ಇದ್ರೆ ಮ್ಯೂಸಿಕ್ಗೆ ಬೇಡ. ತೆಗ್ದ ರೋಡಲ್ಲಿ ಯಾವನಾರ ಬರ್ತಾರಲಿ ಹೆಂಗಾರ ಬರ್ತಾರಲಿ, ನಾನು ಹಿಡಿದು ಬಿಡ್ಬೇಕು ಕೆಳಿಕೆ ಅಂತ. ನಮ್ಮ ಕುಮಾರಣ್ಣ ಆಯ್ತು ನೋಡೋಣ. ಕುಮಾರಣ್ಣ ನಂತರ ಒಂದ್ಸತಿ ಹೋಗ್ಬರ್ಬೇಕು. ಕುಮಾರಣ್ಣ ಇಲ್ಲ, ಊರಿಗೆ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಹೆಂಗನ್ನಿಸ್ತು ಇವತ್ತು ಸ್ಟಾರ್ಟ್ ಮಾಡಿದ್ದು ನೋಡಿದ್ದು? ಇವೆಲ್ಲ ತಾಪತ್ರಗಳು ನೋಡಿದ್ರೆ ಹೆಂಗನ್ಸುತ್ತೆ ನಿಮಗೆಲ್ಲ? 2 ಸ್ಟ್ರೋಕ್ ಸವಾಸ ಬೇಕಾ? ನನಗಂತೂ ಇನ್ನೂ ಬೇಕು ಅನ್ಸುತ್ತೆ ಗುರು, ಇನ್ನೂ ಬೇಕು ಅನ್ಸುತ್ತಾರೆ. ಒಂಥರ ಕೆಟ್ಟ ಹುಡುಗಿ ಸವಾಸ ಅಂತಾರಲ್ಲ, ಹಂಗೆ 2 ಸ್ಟ್ರೋಕ್ಗಳ ಸವಾಸ. ನೋಡಿದ್ರ ತೋರಿಸ್ಬಿಟ್ರಲ್ಲ ನಿಮ್ಮ ಬುದ್ಧಿನ. ಇರಲಿ ಬಿಡಿ, ಆಲ್ ದ ಬೆಸ್ಟ್. ಇವತ್ತು ನಮ್ಮೂರು ಖಾಲಿ ಗುರು, ಚನ್ನರಾಯಪಟ್ಟಣ. ಈ ಚನ್ನರಾಯಪಟ್ಟಣದಲ್ಲಿ ಇವಾಗ ಹುಡುಕೊಂಡ್ರೆ ಏನು ಸಿಗಲ್ಲ. ಹುಡುಗರೆಲ್ಲ ಪಾರ್ಟಿ ಗೀಟಿ ಮಾಡೋಕ್ಕೆ ಅಂತ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಹುಡುಗಿರೆಲ್ಲ ಮನೆ ಸೇರ್ಕೊಬಿಟ್ಟಿರ್ತಾರೆ. ವ್ಯಾಪಾರಿಗಳೆಲ್ಲ ರಜಾ ಹಾಕಿರ್ತಾರೆ. ರೈತರೆಲ್ಲ ಆರಾಮಾಗಿ ಗದೆ ಕಡೆ ಹೋಗ್ತಾ ಇರ್ತಾರೆ. ಸೊ ಭಾನುವಾರ ಬತ್ತು ಅಂದರೆ ಫುಲ್ ಖಾಲಿ, ರಶ್ಶು ಅಂದರೆ ನಮ್ಮೂರಲ್ಲಿ ಶನಿವಾರ ಹೊತ್ತು ಗುರು. ಅಕ್ಕಪಕ್ಕ ಹಳ್ಳಿಗಳಿಂದ ಸಂತೆ ಮಾಡೋಕ್ಕೆ ಬಂದಿರ್ತಾರೆ. ಸೊ ಶನಿವಾರ ರಶ್ಶು, ಭಾನುವಾರ ಫುಲ್ ಖಾಲಿ. ನಮಗೆ ಇಂಥ ಕಂಟೆಂಟ್ ಕ್ರಿಯೇಟರ್ಸ್ಗೆ ಭಾನುವಾರದೊತ್ತು ಬೇಜಾರು ಕಂಟೆಂಟ್ ಮಾಡೋಕ್ಕೆ, ಯಾಕೆಂದರೆ ಕಂಟೆಂಟ್ಗಳು ಕಮ್ಮಿ ಸಿಗೋದು. ಬಟ್ ಕಂಟೆಂಟೇ ಕಂಟೆಂಟ್ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನನಗೆ ಕಂಟೆಂಟ್ಗಳ ಅವಶ್ಯಕತೆ ಇಲ್ಲ ರೋಡಲ್ಲಿ. ತುಂಬ ಜನ ರೋಡ್ ಕಿಂಗ್ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿದ್ರಿ. ರಿಯಲಿ ಸಾರಿ. ಸೊ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಇನ್ಮೇಲೆ ಡಿಸಪಾಯಿಂಟ್ ಮಾಡಲ್ಲ. ಆಗಾಗ RX ಬರ್ತಾ ಇರುತ್ತೆ ವೀಡಿಯೋ, ರೋಡ್ ಕಿಂಗ್ದು ಬರ್ತಾ ಇರುತ್ತೆ, ಮಿನಿ ಬುಲೆಟ್ದು ಬರ್ತಾ ಇರುತ್ತೆ. ನೀವೆಲ್ಲ ನೋಡಿ ಸಪೋರ್ಟ್ ಮಾಡ್ತಾರೆ. ಇಷ್ಟೆಲ್ಲ ಕಷ್ಟಪಡ್ಕೊಂಡು ನಿಮಗೆ 2 ಸ್ಟ್ರೋಕ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೈಕಿಂಗ್ ಅಂದರೆ ಏನೋ ತಿಳಿಸ್ಕೊಡ್ತಾ ಇದ್ದೀನಿ. ದಯಮಾಡಿ ಸಪೋರ್ಟ್ ಕೊಡಿ ಗುರು. ಶೇರ್ ಮಾಡಿ ವೀಡಿಯೋನ. ಬರೀ ಸಬ್ಸ್ಕ್ರೈಬ್ ಮಾಡಿದ್ರೆ ಆಗಲ್ಲ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ 3-4 ಜನಕ್ಕೆ ಶೇರ್ ಮಾಡಬೇಕು. ಆಗಲೇ ನಾವು ಬೆಳೆಯೋಕ್ಕೆ ಸಾಧ್ಯ ಆಗೋದು. ದಯಮಾಡಿ ಹೆಲ್ಪ್ ಮಾಡಿ. ಇಲ್ಲ ಚಾನ್ಸೇ ಇಲ್ಲ. ನನ್ನ ರೋಡ್ ಕಿಂಗು
ಹೊಸಿ ವನವಾಸ ಹತ್ತಿಸ್ತಾ ಮಾರ್ಯ ನನಗೆ ಇವತ್ತು ನೀನು. ಆದ್ರೆ ಪರವಾಗಿಲ್ಲ, ನನ್ನದೇ ತಪ್ಪು. 4-5 ತಿಂಗಳ ತನಕ ನಿಲ್ಲಿಸಿದ್ದು. ಸೊ ನನ್ನ ತಪ್ಪರೋದ್ರಿಂದ ನನಗೆ ಪ್ರಾಯಶ್ಚಿತ್ತ ಆಗಿದೆ. ಓಹೋ ಹೊಟ್ಟೆಗಿರಾಕಿ ಸೈಡಿಗೆ ಹೋಗೋ ಮರಯ, ಸೈಡಿಗೆ ಹೋಗ್ರಿ ರೀ. ಹೊಟ್ಟೆ ಹೊತ್ಕೊಂಡು ಎಲ್ಲೆಲ್ಲೋ ಹೋಯ್ತಾವ ಸಸ್ಯ. ಎಲ್ಲ ಊರಿಗೆ ಹೋಗಿ ರೆಡಿಯಾಗಿ ನಿಂತ್ಬಿಟ್ಟಾರೆ. ಬೆಂಗಳೂರು ಯಾರು ಬರ್ತಾರೆ? ಬೆಂಗಳೂರು ಬರ್ತೀನಿ. ಬೆಂಗಳೂರು. ಹಲೋ ಶಾರ್ಟ್ ಅಪ್. ಅಯ್ಯೋ ಓನಾರ ದೊಡ್ಡ ಗಾಡಿ, ಇಂಡಿಕೇಟ್ರ್ ಇಲ್ಲ, ಸೈಡಿಗೆ ಹಾಕಬಿಟ್ಟದೆ. ಶಬಾಷ್ ಕಾಣ, ಸೂಪರ್ ನೀನು. ಓಹೋ ಹೊಸ್ದಾಗಿ ಯಾವುದೋ ಮೇಳ ಹಾಕ್ಬಿಟ್ಟಾರ ಗುರು. 6 ತಿಂಗಳಿಗೆ ಒಂದ್ಸತಿ ಫಿಕ್ಸ್ ಮೇಳ ನಮ್ಮೂರಲ್ಲಿ. ನಾವಂತೂ ಒಂದ್ಸತಿ ಹೋಗಿಲ್ಲ ಅದರೊಳಗೆ. ಆ ರೋಡ್ ಕಿಂಗ್ನ ತೊಳಸೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನು ಅಷ್ಟೇನು ಗಲೀಜಾಗಿಲ್ಲ. ಪಳ ಹೊಳಿತಾ ಕೂತಾನೆ ಶಿಷ್ಯ. ಹೊಸ ಮದುವೆ ಗಂಡು ಹೊಳ್ದಂಗೆ ಹೊಳಿತಾವನೆ. ಅದಕ್ಕಿಂತ ಮುಂಚೆ ಒರೆಸಿದ್ದೀನಿ ಗುರು. ಗಾಡಿ ತೆಗೆದ್ಮೇಲೆ ಒರೆಸಿದ್ದೀನಿ. ನಾವು ವೀಡಿಯೋ ಮಾಡಿಲ್ಲ ನಿಮಗೆ. ಗಾಡಿಗಳನ್ನ ತುಂಬ ಸೇಫಾಗಿ ಬಚ್ಚಿಟ್ಟು ಸಾಕೋದ್ರಿಂದ ಇದೇ ಬೆನಿಫಿಟ್ಟು. ಜಾಸ್ತಿ ಹಾಳಾಗಲ್ಲ ಕುರುಮೆಲ್ಲ. ಓಹೋ ನನ್ನ ಮನಸ್ಸಲ್ಲೆಲ್ಲ ಈಗ ನನಗೆ ಇದೇ ಹಾಡು ಬರ್ತಿದೆ. ರೋಡ್ ಕಿಂಗ್ ಓಡಿಸ್ತಾ ಇದ್ರೆ ಆಕಾಶದಲ್ಲಿ ತೇಲುವ ಹಾಗೆ ಫೀಲಿಂಗ್ ಬರ್ತಿದೆ. ಇವ್ನ್ಯಾವನ ಸೆಡೆ ನನ್ನ ಮಗ. ಇನ್ನೊಂದಿಬ್ರು ಹಾಕೊಂಡು ಹೋಗಿದ್ ಕಣಪ್ಪ. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? 4 ಜನ ಸಾಕಾಗಿಲ್ಲ. ಓಹೋ 4 ಜನ, ಅದರ ಬರೋ ಲಗೇಜು. ಹ್ಯಾಂಡ್ಸ್ ಆಫ್ ಕಾಣೋ ನಿಂಗೆ. ಫ್ಯಾಮಿಲಿ ಮ್ಯಾನ್ ಆಫ್ ದ ಇಯರ್. ಹೊಡಿರಿ ಚಪ್ಪಾಳೆ ಹೊಡಿರಿ. ಸ್ವಲ್ಪ ಜೋಪಾನ ಹೋಗಪ್ಪ. ಹೆಲ್ಮೆಟ್ ಹಾಕ್ಸ್ಕೊಂಡು. ಇನ್ನು ಬೆಂಗಳೂರು ತಗೊಂಡೋಗ್ಬಿಟ್ರೆ ಈ ಗಾಡಿಗಳು ನೋಡ್ರೆ ಹುಚ್ಚರಾಗೋಯ್ತಾರೆ ಜನ. ಹುಚ್ಚರು ಹೊಸ ಗಾಡಿ ತಗೋತಾರೆ ಓಕೆ. ಹಳೆ ಗಾಡಿಗೆ ಮ್ಯಾಟ್ ಹಾಕ್ಸ್ಕೊಂಡಂಗೆ ಏನಕ್ಕೆ ಹಾಕ್ಸ್ಕೊತಾರೆ ಗೊತ್ತಿಲ್ಲ ಗುರು. ಇಂಜಿನ್ ಎಲ್ಲ ತಿಕ್ಕೊಂಡು ಹೋಗ್ಬಿಡ್ತದೆ ದೇವರು. ಬಂದಿದ್ದ ಪ್ರೆಷರ್ ಹಂಗೆ ಹೋಗ್ಬಿಡ್ಬೇಕು. ಮತ್ತೆ ರಿಟರ್ನ್ ಎಕ್ಸಾಸ್ಟ್ ಮುಖಾಂತರ ಏನಾರು ಹೊಡೆದ್ರೆ ಗಿಡ್ಡಿಗೆ ಗಾಡಿ ಹೋಗ್ಬಿಡ್ತೀವಿ. ಇವ್ನು ಯಾರು ಹೊಸ ಗಾಡಿ ತಗೊಂಡವನೆ, ಅದು ಡೆಸರ್ಟ್ ಸ್ಟಾಮು ಕಲರ್ ಬೇರೆ. ಅದಕ್ಕೆ ಮ್ಯಾಟ್ ಹಾಕೊಂಡು ಸಾಯಿಸ್ತಾವನೆ. ಹಳೆ ಗಾಡಿನೇ ಗುರು. ಹೊಸ ಗಾಡಿಗಳ ಸೂಟ್ ಆಗಲ್ಲ. ಹಾಕ್ಸ್ಕೊಬಿಡಿ. ಅಸಹ್ಯವಾಗಿ ಕಾಣುತ್ತೆ. ನನ್ನ ವಿಲೇಜ್ ನನ್ನ ಮಕ್ಳು ಥರ ಕಾಣಿಸ್ತೀರಾ. ಓಹೋ ಇವನು ಬುಲೆಟ್ ಇದ್ದಂಗೆ ಅವ್ನು ಗುರು. ಯಾವ ಊರ ಕಿತ್ತಿಂದ ಅಡ ಹೋಗಿ ನಮ್ಮ ಮಮ್ಮಿ ಕೇಳು. ಆಯ್ತು ಕೇಳ್ತೀನಿ ಬಿಡಪ್ಪ. ಹಿಂಗೆ ಉಣ್ಕೊಂಡು ಚೆನ್ನಾಗಿ ದಪ್ಪಾಗು. ತಮ್ಮನೇಲು ಕ್ಲಾರಿಟಿ ಕೊಡಲಿಲ್ಲ ಅಂತ ಜನ ನೋಡಲ್ಲ ಗುರು. ನಮ್ಮ ಜನ ಇವನು ಹೆಂಗ್ ಬೇಕು ಹಂಗೆ ಹಾಕೋನಂತ ಬೈಕ್ ಬಿಡ್ತಾರೆ. ಸೊ 2 ಸ್ಟ್ರೋಕ್ಗಳೆಲ್ಲ ನೀವು ಏನು ಡಿಸ್ಕ್ ಬ್ರೇಕೇ ಬೇಕು ಅಂತ ಏನಿಲ್ಲ ಗುರು. ಎಂಜಿನ್ ಬ್ರೇಕ್ ಒಂದು ಕಲ್ತ್ಕೊಂಡ್ರೆ ಅವ್ನು ಎಲ್ಲಿ ಬೇಕಾದ್ರೆ ಜೀವನ ಮಾಡ್ತಾನೆ ಅಂತ ಅರ್ಥ. ಎಂಜಿನ್ ಬ್ರೇಕ್ ಇಸ್ ಮಸ್ಟ್. ಎಂಜಿನ್ ಬ್ರೇಕ್ ಹೇಗೆ ಕಂಟ್ರೋಲ್ ಮಾಡೋದು, ಎಂಜಿನ್ ಬ್ರೇಕ್ ಹೆಂಗೆ ಹಿಡಿಯೋದು, ಹೆಂಗೆ ಯೂಸ್ ಮಾಡೋದು ಅಂತ ಕಲ್ತ್ಕೊಂಡ್ರೆ ಸಾಕು. ಗಾಡಿನ ಗದ್ದೆ ಒಳಗೆಲ್ಲ ಹೊಡೆದತ್ತಾಗಿ ಕೆಂಪಣ್ಣು ಮಾಡಾಕವ್ರೆ ಸ್ಪ್ಲೆಂಡ್ರ. ಬಿಡಿ ಸೇತ್ಕೊಂಡು ಬಿಡೋಣ. ನಿನ್ನ ಶೋಕಿ ಯಾರು ಮಾಡೋಕ್ಕಾಗ್ತದವು? ಗೌಡ್ರ ಶೋಕಿ, ಹಳ್ಳಿಯವ್ರ ಶೋಕಿ ಹಳ್ಳಿಯವ್ರಿಗೆ ಗುರು. ಕೈಲಿ ಒಂದು ಬೀಡಿ, ಒಂದು ಕೈಯಲ್ಲಿ ಹ್ಯಾಂಡ್ಲು, ಅದು ಮಜಾನೇ ಬೇರೆ. ಬಂದ ನೋಡಿ ಇಲ್ಲಪ್ಪ ಬೇಕಪ್ಪಲ್ಲೇ. ನೀನು ಮಗಾನೇ ಅಲ್ಲ. ತಡೆಯರು ಸಿಗ್ನಲ್ ಬಿಡೋ ತನಕ ತಡ್ಕೊಳ್ರ ಮಾರಾಯ. ಇದ್ರ ಗೊತ್ತು ಯಾರಿಗೂ ಗೊತ್ತು, ಅವ್ರಿಗೆ ಮಾತ್ರ ಗೊತ್ತು. ಏನ್ ಗುರು ಈ ಕವನನ ಇದು ಗಾದೆ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ನಲ್ಲಮ್ಮ. ಓಹ್ ಅಣ್ಣ ಹಿಂಗೆ ನೋಡು ನಿನ್ನ ಜನ್ಮ ಸಾರ್ಥಕ. ರೋಡ್ ಕಿಂಗ್ ನೋಡಿದ್ದು. ಹೋಗು ನೆಮ್ಮದಿಯಾಗಿ ಮನೆಗೆ ಹೋಗು. ನೋಡ್ದೆ ಇನ್ನೊಂದ್ಸತಿ ನೋಡ್ತಾವನೆ. ಅವ್ನು ತೃಪ್ತಿ ಆಗಿಲ್ಲ ಅವನಿಗೆ. ಇನ್ನೊಂದ್ಸತಿ ನೋಡ್ತಾವನೆ ಸಿಸಿ. ಓ ಅಜಯ್ ನಾನು ಹೋಗಲ್ಲ ಕಣ. ಹೋಗು. ನನಗೆ ಸೌಂಡ್ ಅಂದ್ರೆ ಅಲರ್ಜಿ, ಸೈಲೆನ್ಸ್ ಅಂದ್ರೆ ತುಂಬಾ ಇಷ್ಟ. ಅಣ್ಣ ಫುಲ್ ಶಾಕ್ ಆಗ್ಬಿಟ್ಟ. ಗಾಡಿ ನೋಡಿ ಕೈಯೆಲ್ಲ ಹಿಂಗೆ ನಡಗಿಸ್ತಾವ ನಂಗೆ. ರೋಡ್ ಕಿಂಗ್ ಮೇಲೆ ಕುತ್ಕೊಂಡ್ಮೇಲೆ ಆಗ್ಲಿಂದ ಸ್ವಲ್ಪ ಎನರ್ಜಿ ಏನು ಕಿತ್ಕೊಂಡು ನುಗ್ತಾ ಇದೆ. ಎನರ್ಜಿ ನುಗ್ಗಿಸ್ಬಿಡೋಣ ಅನಿಸ್ತೈತೆ ಹಂಗೆ. ಒಂದ್ಸತಿ ಎಕ್ಸ್ಟೆಲ್ರೇಟರ್ ಡೌನ್ ಮಾಡಿ ಡಬಾ ಅನಿಸಿ ಮತ್ತೆ ಬಿಟ್ರೆ ಆ ಸೌಂಡ್ಗೆ ಮಜಾನೇ ಬೇರೆ. ಸ್ವರ್ಗಕ್ಕೆ ಎರಡೇ ಸ್ಟೆಪ್ಪು. ಹಿಂಗೆ ಹೋಗಿ ಹಿಂಗೆ ವಾಪಸ್ ಬಂದ್ಬಿಡಂಗೆ ಆಗುತ್ತೆ. ನಿಲ್ಲಿಸಿ ಒಂದು ಫೋಟೋ ತಗೊಬಿಡ್ತೀನಿ. ಸೆಂಟ್ರ್ ಹಾಕಿದೆ. ತಮ್ನೇಲ್ಗೆಲ್ಲ ಬೇಕು ನಮ್ಮ ಜನ. ತಮ್ನೇಲ್ ಇಲ್ಲ ಅಂದರೆ ಕಷ್ಟ. ಅದಕ್ಕೆ ಒಂದು ತಮ್ನೇಲ್ ತಗೊಬಿಡ್ತೀನಿ. ಹಂಗೆ ಒಂದು ಸ್ಟೋರಿ ಹಾಕ್ಬಿಡ್ತೀನಿ. 1 hour later. ಅಂತೂ ಎಂತೂ ಯೂಟ್ಯೂಬ್ಗೆ ತಮ್ನೇಲ್ ತಗೊಂಡಾಯ್ತು. ಸೊ ಹಿಂಗೆ ವಾಪಸ್ ಕಲಿಸ್ಕೊಬಿಡೋಣ. ಅಲ್ಲೊಂದು ಫೋಟೋಶೂಟ್ ಬೇರೆ ನಡೀತೈತೆ. ಫೋಟೋಶೂಟ್ ಬೇರೆ ತೋರಿಸ್ತೀನಿ ನೋಡಿ ಬಿಡಿ.
ಆಗಿದ್ದೀನಲ್ಲ. ಸೂಪರ್ ಸೂಪರ್ ಸೂಪರ್. ಮದುವೆಗಿದ್ವಿ ಹಾಗೆ ಫೋಟೋ ಗಿಟ ತೆಗಿಸ್ತಾನೆ ಶಿಷ್ಯ ಅವ್ರಿಗೆ ಇವ್ರಿಗೆ ಫೋಟೋ ಕೊಡೋಕ್ಕೆ. ಹಿಂಗ್ ಗೊತ್ತವನೆ ಹಂಗೆ ಕಣವ ವ್ಲಾಗರ್ಸ್ ಅಂದ್ರೆ ಹಂಗೆ. ಯೋ ನೀನು ಒಂಥರ ಐನಾತಿನ ಮಗ, ನೀನ್ ಏನು ಅಂತ ತಿಳ್ಕೊಂಡ್ಬಿಟ್ಟಿದೆ. ಕಣ್ಣಿಂಗ್ ಮುಡ್ತಾ ಇದೀಯಾ? ಈಗ ಎದ್ದಿದೀಯಾ? ಹಾ. ಮತ್ತೆ ಕಾರ್ ಹೆಂಗೈತೆ? ಚೆನ್ನಾಗಿದೆ ಕಾರು? ಕಾರ್ ಹೆಂಗೈತಪ್ಪ? ಎಲ್ಲೋಗಿದ್ರಿ? ಅಲ್ಲೋಗಿದ್ರಾ? ಮತ್ತೆ ಹೆಂಗಿದೆಯಮ್ಮ? ಯಾವಾಗ ಮದ್ವೆ? ಅವನ್ಗೆ ರೆಂಟ್ ಕೊಟ್ಟರು ಗುರು, ಸರಿ ಇಲ್ಲ ಅದು ಪಳ್ಳು. ಎಂತಕ್ಕೆ ಆಗಲೇ ಇಲ್ಲ. ಏನು ಮಕ್ಳು ಮಾಡಿ ಪ್ರಪಂಚ ಉದ್ಧಾರ ಮಾಡಬಾರ್ದ, ನಮ್ಮ ದೇಶ ಉದ್ಧಾರ ಮಾಡಬಾರ್ದ ನೀನು? ಮನೆ ಬಾಯ್. ನಮ್ಮ ವೀಕ್ಷಕರು ನಮ್ಮನ್ನ ಹಂಗೆ ಬೆಳೆಸ್ತಾರೆ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನ ಜೀವವನ್ನು ಹೊತ್ತೆ ಇಟ್ಟು ಯೂಟ್ಯೂಬ್ ನಡೆಸ್ತಾ ಇದ್ದೀನಿ. ನನ್ನ ನಂಬಿಕೆಯನ್ನು ಉಳಿಸ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ತಡ್ರೋ, ಇನ್ನು ಸಿಗ್ನಲ್ ಬಿಟ್ಟಿಲ್ಲ, ಅಲ್ಲೇ ಎಸ್ಕೇಪ್ ಆಗ್ಬಿಟ್ರಲ್ಲ. ಇವತ್ತು ಆಗಿದ್ದು ನೋಡ್ಬಿಟ್ರೆ ನನಗೆ ಎಲ್ಲಿಲ್ಲದ ಕೋಪ ಬಂದ್ಬಿಟ್ಟಿತ್ತು ಕಿಂಗ್ ಮೇಲೆ. ಬಟ್ ಆದರೂ ತಾಳ್ಮೆಯಿಂದ ಬಿಹೇವ್ ಮಾಡಿದ್ದೀನಿ ಇವತ್ತು. ಕಿಂಗು ಬಚಾವಾಗಿದೆಯಾ? ಇಲ್ಲ ಅಂದ್ರೆ ನಿನ್ನನ್ನು ರಿಮೈಂಡ್ ಎತ್ಬಿಡ್ತಿದ್ದೆ. ತಾಲೂಕುಗಳಲ್ಲಿ ಹಾಸನದಲ್ಲೇ ಫುಲ್ಲು ಫಾಸ್ಟಾಗಿ ಗ್ರೋ ಆಗ್ತಾ ಇರೋದು ಅಂದರೆ ನಮ್ಮದೇ ತಾಲೂಕು. ಫುಲ್ಲು ರೆವಿನ್ಯೂ ಕಲೆಕ್ಟ್ ಮಾಡಿಕೊಡ್ತಿರೋದು ಅಂದ್ರೆ ನಮ್ಮದೇ ತಾಲೂಕು. ಎಣ್ಣೆಲಾಗಲಿ, ಗುಂಡಲ್ಲಾಗಲಿ, ತುಂಡಲ್ಲಾಗಲಿ, ಮತ್ತು ಶೋಕಿ ಮಾಡೋದ್ರಲ್ಲಾಗಲಿ ನಂಬರ್ 1 ಗುರು ನಮ್ಮ ಚನ್ನರಾಯಪಟ್ಟಣ ಹಾಸನಲ್ಲೇ. ಯಾವನ್ನಾರ ಕೇಳಿ ಎಂತನಾರ ಕೇಳಿ, ಶೋರೂಮ್ ಗಾಡಿ ಯಾವುದು ಇಂಥದ್ದು ಬಿಡಂಗಿಲ್ಲ ಗುರು. ಆಗಲೇ ನೀನೊಂದು ವಾರದೊಳಗೆ ನಮ್ಮ ಚನ್ನರಾಯಪಟ್ಟಣದಲ್ಲಿ ರೆಡಿ ಇರುತ್ತೆ ಗಾಡಿ. ಯಾವ್ದಾರ ಆಗಲಿ ಗುರು ಗಾಡಿ, ಅದು ಒಂದು ಹೈ ಎಂಡರ್ ಆಗಲಿ, ಮೀಡಿಯಮ್ಮರ್ ಆಗಲಿ, ಲೋ ಕ್ಲಾಸರ್ ಆಗಲಿ, ಶೋರೂಮ್ ಗಾಡಿ ಇಲ್ಲಿ ನೋಡೋಕೆ ಸಿಕ್ಬಿಡುತ್ತೆ ನಿಮಗೆ. ಸೂರ್ಯ ಮುಳುಗುವ ಸಮಯ ಬಂದೈತೆ. ನಮ್ಮ ರೋಡ್ ಕಿಂಗ್ನ ಮನೆಗೆ ನಿಲ್ಲಿಸೋ ಸಮಯ ಬಂದೈತೆ. ಸೊ ರೋಡ್ ಕಿಂಗ್ ವಿಡಿಯೋ ಹೆಂಗೆ ಅನಿಸುತ್ತೆ ನಿಮಗೆ? ಹೆಂಗೆ ಅನ್ನಿಸ್ತು, ಹೆಂಗೆ ಅನ್ಸೈತಿ ಎಲ್ಲ ಕಮೆಂಟ್ ಸೆಕ್ಷನ್ ತಿಳಿಸ್ರಪ್ಪ. ಸಪೋರ್ಟ್ ಮಾಡಿರಿ. ಕರ್ನಾಟಕದಾಗ ಎಷ್ಟು ಜನ ಸ್ವಲ್ಪ ಯೂಟ್ಯೂಬರ್ಸ್ಗಳು ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿರಿ, ಬೆಳೆಸ್ರಿ. ಏನಂತೀರಿ ನಮ್ಮ ಕರ್ನಾಟಕದ ಜನತೆ? ಹೇಳ್ರಪ್ಪ. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಮಾತಾಡಕತ್ತೀನಿ. ಸೊ ನನ್ನ ಆಸೆ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಪುನಃ ಹೋಗೋ ಬೇಗ. ನಮ್ಮ ಕರ್ನಾಟಕದಾಗ ಎಷ್ಟು ಭಾಷೆ ಐತಿ ಅಷ್ಟು ಭಾಷೆ ಎಲ್ಲ ಕಲಿಬೇಕು. ನಾನು ಕಲಿತು ಮಾತಾಡ್ಬೇಕು, ಅದರಲ್ಲೇ ಮೋಟೋ ವ್ಲಾಗ್ ಮಾಡಬೇಕು. ಮೋಟೋ ವ್ಲಾಗ್ ಮಾಡಿ ಅದರಲ್ಲೇ ಉದ್ಧಾರ ಆಗ್ಬೇಕಂತೀನಿರಪ್ಪ. ಹೆಂಗೆ ಬರಕತ್ತೈತಿ, ಹೆಂಗೆ ಮಾತಾಡಕತ್ತೀನಿ ಅಂತ ಯಾರಾದ್ರೂ ಉತ್ತರ ಕರ್ನಾಟಕದವ್ರು ನೋಡ್ತಾ ಇದ್ರ ತಿಳಿಸ್ರಪ್ಪ. ನಮ್ಮ ಉಳ್ಳಾಗಡ್ಡಿ ತಗೊಂಡು ಹೊಂಟೀನಿ ಇವತ್ತು. ಉಳ್ಳಾಗಡ್ಡಿ ತುಂಬ ತೊಂದರೆ ಕೊಟ್ಟನಪ್ಪ ಸ್ಟಾರ್ಟಿಂಗಲ್ಲಿ. ಈಗೀಗ ಚೆನ್ನಾಗಿ ಓಡಕತ್ತಾನೆ. ಉಳ್ಳಾಗಡ್ಡಿಗೆ ಒಂದು ಲೈಕ್ ಕೊಡಿ, ಒಂದು ಸಪೋರ್ಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಹಂಗೆ ಓಹೋ ಅಣ್ಣ ಕಿಟಕಿ ಒಳಗೆ ನೋಡಕತ್ತಾನ. ಮುಂದಕ್ಕೆ ಹೋಯ್ತಾನಪ್ಪ. ನನಗೆ ನಾಚಿಕೆ ಆಗಕತ್ತೈತಿ, ದೃಷ್ಟಿ ಆಗಕತ್ತೈತಿ ಇವನಿಗೆ. ಜನ ಎಲ್ಲ ಗುರಾಯಿಸ್ಕೊಂಡು ನೋಡಕತ್ತಾರ. ಉಳ್ಳಾಗಡ್ಡಿ ದೃಷ್ಟಿ ತೆಗಿತೀನಿ ಬಿಡ್ಲೆ, ತಲೆ ಕೆಡ್ಸ್ಕೊಬೇಡ, ನೀನು ಯೋಚನೆ ಮಾಡಿಬಿಡ. ಕಣ್ಣಿಗೆ ಏನು ಮಾಡಬೇಕು ಅಂತ ನಂಗೆ ಗೊತ್ತೈತಿ, ಅದು ಮಾಡ್ತೀನಿ. ಮನೆಗೆ ಹೋಗಿ ನೀನು ಆರಾಮಾಗಿ ಓಡ. ಈಗ ತಿಂಗಳಿಗೆ ಒಂದ್ಸತಿ ಅಲ್ಲ 15 ದಿವ್ಸಕ್ಕೆ ಒಂದ್ಸತಿ ನಾರನ್ನು ತೆಗೆದು ನೀನು ಓಡಿಸ್ತೀನಿ. ಇದು ನನ್ನ ಪ್ರಾಮಿಸ್ ಐತಪ್ಪ ನಿಂಗೆ. ಉಳ್ಳಾಗಡ್ಡಿ ಚೆನ್ನಾಯ್ತಲ್ಲ ಹೆಸರು? ಉಳ್ಳಾಗಡ್ಡೆ ಕಿಂಗ್ ಅಂತ ಚೆನ್ನಾಯ್ತು ಅಥವಾ ಉಳ್ಳಾಗಡ್ಡಿ ಅಂತ ಇಟ್ಲಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಪ್ಪ. ಕರ್ನಾಟಕದ ಜನತೆ ತಿಳಿಸಿ ಹೇಳಿ. ನೀವು ಏನು ಹೇಳ್ತೀರಿ ಅದನ್ನೇ ಇಡ್ತೀನಿ. ಇದಕ್ಕೆ ಉಳ್ಳಾಗಡ್ಡಿ ಅಥವಾ ಕಿಂಗ್ ಏನಂತ ಇಡ್ಲಿ ನೀವೇ ಹೇಳ್ಬೇಡಿ. ಹೆಂಗಿತ್ರಪ್ಪ ಇವತ್ತು ವಿಡಿಯೋ? ಇಷ್ಟ ಆಗಿದ್ರ ಏನು ಮಾಡಬೇಕು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತೈತಿ. ದಯಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ನಾನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಬೆಳೆಸ್ರಪ್ಪ. ಶೇರ್ ಮಾಡಿರೋದು ಮಾತ್ರ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.